ಏನು ಹೊರಡ್ತಾ ಇದೆಯಾ? ಇಲ್ಲ ಇಲ್ಲ, ನಿನ್ನ ಜೊತೆಲಿ ಇರ್ತೀನಿ ಪ್ರಿಯಾ. ನನ್ನ ಜೊತೆಯಲ್ಲೇ ಇದ್ರೆ ಆಫೀಸ್ ಮೀಟಿಂಗ್ಸ್ ಎಲ್ಲ ಯಾರು ನೋಡ್ಕೊಳ್ತಾರೆ? ಇಟ್ಸ್ ಓಕೆ ರಾಹುಲ್, ಯು ಕ್ಯಾರಿ ಆನ್. ಈ ಪರಿಸ್ಥಿತಿಲಿ ನಿನ್ನೊಬ್ಳನ್ನೇ ಬಿಟ್ಟು ರಾಹುಲ್, ನಾನೊಬ್ಳೇ ಇರಬೇಕು ಅಂತ ಅನ್ಕೋತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ನೋ ಮೀ ಬೆಟರ್. ಓಕೆ. ಹಲೋ ಐಶ್. ಹಾಯ್. ಐ ಆಮ್ ಆನ್ ಮೈ ವೇ. ಮತ್ತೆ ಪ್ರಿಯಾ? ಅವಳು ಒಬ್ಬಳೇ ಇರ್ಬೇಕಂತೆ. ಐ ವಿಲ್ ಬಿ ಸೂನ್ ಅರೌಂಡ್. ಮೀಟಿಂಗ್ ಅರೇಂಜ್ ಮಾಡಿಬಿಡು. ಹೇಳಿ ಪಾಟೀಲ್ ಸರ್. ಪ್ರಿಯಾಂಕಾ, ನ್ಯೂಸ್ ನೋಡು. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಇದೀಗ ಬಂದ ಸುದ್ದಿಯ ಪ್ರಕಾರ ಪ್ರಮುಖ ಕ್ರಿಮಿನಲ್ ಲಾಯರ್ ಜಯಶಂಕರ್ ಪಂಡಿತ್ ಅವರನ್ನ ಪ್ರಿಯಾಂಕಾ ರೇಪ್ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಪರ ವಾದ ಮಂಡಿಸಲು ನೇಮಿಸಲಾಗಿದೆ. ಕಳೆದ 20 ವರ್ಷಗಳಿಂದ ದೇಶದಲ್ಲಿ ಇವರು ಗೆಲ್ಲದೆ ಇರೋ ಕೇಸ್ಗಳಿಲ್ಲ. ಇವರ ವಿರುದ್ಧ ನಿಂತು ವಾದ ಮಾಡಿ ಗೆದ್ದ ಲಾಯರ್ಸೇ ಇಲ್ಲ. ಆದಿತ್ಯಗೆ ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗೋವರೆಗೂ ನಾನು ಯಾರನ್ನೂ ಬಿಡಲ್ಲ. ಈ ನ್ಯೂಸ್ ಚಾನೆಲ್ಸ್ ಎಲ್ಲ ಇಷ್ಟು ಹೈಪ್ ಮಾಡ್ತಿರೋ ಈ ಲಾಯರ್ ಯಾರು? ಈಸ್ ಎ ಸ್ಮಾರ್ಟ್, ಇಂಟೆಲಿಜೆಂಟ್, ಕನ್ನಿಂಗ್ ಅಂಡ್ ಅ ವೆರಿ ಸಕ್ಸಸ್ಫುಲ್ ಲಾಯರ್. ಚಿಟ್ಕೆ ಹೊಡೆಯೋದ್ರೊಳಗೆ ಎವಿಡೆನ್ಸ್ನ ಕ್ರಿಯೇಟ್ ಮಾಡ್ತಾನೆ, ಹೆದರಿಸ್ತಾನೆ. ಕೇಸ್ ಗೆಲ್ಲೋಕ್ಕೋಸ್ಕರ ಸುಳ್ಳನ್ನು ಕೂಡ ಸತ್ಯ ಅಂತ ಪ್ರೂವ್ ಮಾಡ್ತಾನೆ. ಬಟ್ ಕೇಸ್ ಗೆಲ್ಲೋದಕ್ಕೆ ಬೇಕಾಗಿರೋದು ಪ್ರೂಫ್, ಅವನ ಇಂಟೆಲಿಜೆನ್ಸ್ ಮತ್ತೆ ಸ್ಮಾರ್ಟ್ನೆಸ್ ಅಲ್ಲ. ಮೋರ್ ಓವರ್, ನಾವು ಆದಿತ್ಯ DNA ಇಂದ ಹಿಡಿದು ಸೇಮನ್ವರೆಗೂ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಕ್ಲಿಯರ್ಲಿ ಇಟ್ಸ್ ಅನ್ ಓಪನ್ ಅಂಡ್ ಶಟ್ ಕೇಸ್. ಯು ಆರ್ ರೈಟ್ ಪ್ರಿಯಾಂಕಾ, ಬಟ್ ಇಲ್ಲಿ ಸತ್ತಿರೋದು ಒಬ್ಬ ಪೊಲೀಸ್ ಆಫೀಸರ್. ಮೀಡಿಯಾದವರು TRPಗೋಸ್ಕರ ಪೊಲೀಸವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈ ಜಯಶಂಕರ್ ಅಂತವ್ರ ಜೊತೆ ಸೇರಿ ಇಲ್ಲದೆ ಇರೋ ಎವಿಡೆನ್ಸ್ನ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಇರೋ ಎವಿಡೆನ್ಸ್ನ ನಾಶ ಮಾಡ್ಬೋದು. ಇದಕ್ಕೆಲ್ಲ ನಾವು ಹೆದರ್ಬೇಕಾ? ಹೆದರ್ಬೇಕಾಗಿಲ್ಲ, ಆದರೆ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಮುನ್ನಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬನ ಹತ್ರ ಇನ್ಸೈಡ್ ಇನ್ಫಾರ್ಮೇಶನ್ ಬೇಕು ಅಂತ ಮಾತಾಡಿದ್ದೀನಿ. ಅವನು ಬೇರೆ ಪೊಲೀಸ್ನವ್ರ ಥರ ಅಲ್ಲ, ದುಡ್ಡುಗೋಸ್ಕರ ಎಂಥ ಕೆಲಸ ಬೇಕಾದರೂ ಮಾಡ್ತಾನೆ. ನಿನ್ನ ಇವತ್ತು ಅವ್ನು ಮೀಟ್ ಮಾಡ್ತಾನೆ. 25 ಲಕ್ಷ ಅವನಿಗಾಗಲೇ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅವ್ನು ಪೊಲೀಸ್ ಅಂತ ಇದ್ದೀರಾ? ನಾಳೆ ಏನಾದರೂ ಪ್ರಾಬ್ಲಮ್ ಆಗಿ ನಮಗೆ ಉಲ್ಟಾ ಹೊಡೆದ್ರೆ? ಡೋಂಟ್ ವರಿ, ಎಲ್ಲ ವೈಟಲ್ಲೇ ಟ್ರಾನ್ಸ್ಫರ್ ಮಾಡಿದ್ದೀನಿ. ಉಲ್ಟಾ ಹೊಡೆದ್ರೆ ಅವನಿಗೆ ರಿಸ್ಕು. ನಮ್ಮ ಹತ್ರ ಲಂಚ ತೊಗೊಂಡಿದ್ದಾನೆ ಅಂತ ಹೇಳಿ ಉಲ್ಟಾ ನಾವೇ ಅವನ ಮೇಲೆ ಕೇಸ್ ಹಾಕ್ಬೋದು. ಆದರೆ ನೀವಿಲ್ದೆ ಇದನ್ನೆಲ್ಲ ನಾನೊಬ್ಳೆ ಹೇಗೆ? ಕೋರ್ಟಲ್ಲಿ ನಮ್ಮವ್ರ ಹತ್ರ ಮಾತಾಡಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಜಯಶಂಕರ್ ಎವಿಡೆನ್ಸ್ನ ಸಬ್ಮಿಟ್ ಮಾಡ್ತಾನೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ವೆರಿ ಅರ್ಜೆಂಟ್. ನಾನು ಹೋಗ್ತಿರೋ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಲ್ಲ ನಿಂಗೆ ಪ್ರಿಯಾಂಕಾ. ಅವನ್ನೆಲ್ಲ ನೋಡ್ಕೊಳ್ತಾನೆ. ಓಕೆ. ಬೈ ದ ವೇ, ಅವನ ಹೆಸರೇನು? SI ಅಶೋಕ್ ತೇಜ. ಓಕೆ, 1 ನಿಮಿಷ. ಯಾರು? ಹಾಯ್. ತಗೊಳ್ಳಿ, ಪಾಟೀಲ್ ಅವ್ರ ಲೈನಲ್ಲಿದ್ದಾರೆ. ಹಲೋ ಸರ್. ದುಡ್ಡು ಬಂತಾ? ಖರ್ಚು ಆಗೋಯ್ತು ಸರ್, ಆದ್ರೆ ಅದು ಬರೀ ಅಡ್ವಾನ್ಸ್ ಅಲ್ವಾ, ಇನ್ನು ಬರೋದು ತುಂಬಾ ಇದೆ. ನೀವೆಲ್ಲಿದ್ದೀರಾ ಸರ್? ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಆದಷ್ಟು ಬೇಗ ಸಿಗೋಣ. ಬೇಗ ಬಂದ್ಬಿಡಿ ಸರ್. ಮೇಡಮನ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಲಿದೆ. ಫೋನ್ನ ಪ್ರಿಯಾಂಕಾ ಕೊಡು. ಶೋರ್. ಪ್ರಿಯಾಂಕಾ, ಅಲ್ಲಿ ಏನು ನಡೀತಾ ಇದೆ ಅಂತ ನಂಗೆ ಹೇಳ್ತಾ ಇರು. ಓಕೆ, ಐಲ್ ಕೀಪ್ ಯು ಪೋಸ್ಟೆಡ್. ಪೊಲೀಸ್ನವರು ಜಯಶಂಕರ್ಗೆ ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ? ಹೇಳ್ತೀನಿ. ಅದೇನು? ಇದು ಗೊತ್ತಿಲ್ವಾ ಮೇಡಮ್? ಇದಕ್ಕೆ ರೂಬಿಕ್ಸ್ ಕ್ಯೂಬ್ ಅಂತಾರೆ. ಡೋಂಟ್ ಆಕ್ಟ್ ಸ್ಮಾರ್ಟ್. ಅದೇನು ಅಂತ ನನಗೆ ಗೊತ್ತು, ಆದರೆ ಅದನ್ನ ಯಾಕೆ ತಂದಿದ್ದೀರಾ? ಇದು ಆಗಿರೋದು ರೇಪೋ ಮರ್ಡರೋ ಅನ್ನೋ ಪಜಲ್ನ ಸಾಲ್ವ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಬ್ರೈನು ಫಾಸ್ಟಾಗಿ ವರ್ಕ್ ಆಗುತ್ತೆ. ನಿರ್ಬೇಕ್ ರಿವಾಲ್ವರ್ 32 ಕ್ಯಾಲಿಬರ್, 6 ಶಾಟ್ಸ್, 15 ಮೀಟರ್ ರೇಂಜ್. ಮೊದಲನೇ ಫೈರು ಭಯ ಅಂತ ಹೇಳ್ಬೋದು, ಆದರೆ 2ನೇ ಫೈರು ತುಂಬಾ ಕೋಪದಲ್ಲಿ ಶೂಟ್ ಮಾಡೋದಾಗಿದೆ. ಆದಿತ್ಯ ಮಾಡಿರೋ ಕೆಲಸಕ್ಕೆ ಅವನ್ನ ಎಷ್ಟು ಸಲ ಶೂಟ್ ಮಾಡಿದ್ರು ತಪ್ಪಿಲ್ಲ. ಆದಿ,
ನೀನೇನಿಲ್ಲಿ? ಆದಿ ಆದಿ ಬಿಡು ಆದಿ. ಕಾಫಿ ಕುಡಿಯೋಣ. ಮೇಡಮ್ ನೀವೇನೇ ಹೇಳಿ, ಈ ಫಿಲ್ಟರ್ ಕಾಫಿಲಿರೋ ಮಜಾ ಈ ಮಷೀನ್ ಕಾಫಿಲಿ ಸಿಗಲ್ಲ ನೋಡಿ. ಅಲ್ವಾ? ಇನ್ಸೈಡ್ ಇನ್ಫಾರ್ಮೇಶನ್ ಏನೋ ಕೊಡ್ತೀರಾ ಅಂತ ಪಾಟೀಲ್ ಅವ್ರು ಹೇಳಿದ್ರು. ಏನದು? ನಾನು ಗೊತ್ತಿಲ್ಲೇ ಕೇಳ್ತೀನಿ. ಈ ಕಾಫಿ ಕಲರ್ನ ಹಾಲು ಚೇಂಜ್ ಮಾಡುತ್ತಾ ಇಲ್ಲ ಹಾಲನ್ನ ಕಾಫಿ ಕಲರ್ ಚೇಂಜ್ ಮಾಡುತ್ತಾ? ಚಿಕ್ಕ ವಯಸ್ಸಿಂದನೂ ನನಗೆ ಈ ಡೌಟ್ ಇದೆ. ಅಂದರೆ ಕೇಸ್ ಐ ಮೀನ್ ಕಾಫಿ ಚೆನ್ನಾಗಿರ್ಬೇಕು ಮೇಡಮ್. ಕಾಫಿ ವಿಚಾರದಲ್ಲಿ ನಾನು ಕಾಂಪ್ರಮೈಸೇ ಆಗಲ್ಲ. ನೋ ಕಾಂಪ್ರಮೈಸ್. ನಾನು ಅದೆಲ್ಲ ಕೇಳಿದ್ದು. ಫೈಲ್ ನೋಡ್ತಾ ಇದ್ದೀರಾ? ಅದರಲ್ಲಿ ನಾನು ಏನು ಬರಿತೀನೋ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಫ್ಯೂಚರಾ? ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅನ್ಕೊಂಡಿದ್ದೆ. ನೀವು ಏನೇ ಕೋರ್ಟಲ್ಲಿ ಕೊಟ್ಟರು ಅದು ಇನ್ಫಾರ್ಮೇಷನ್ ಆಗುತ್ತೆ. ಅದೇ ನಾನು ಕೊಟ್ಟರೆ ಅದು ಪ್ರೂಫ್ ಆಗುತ್ತೆ. ಬಿಸಿ ಬಿಸಿ ಕಾಫಿ. ತಗೊಳ್ಳಿ. ಕಾಫಿ ತಣ್ಣಗಾಕಿಂತ ಮುಂಚೆ ಕುಡಿಬೇಕಂತೆ. ನೋಡಿ ಮೇಡಮ್, ಮ್ಯಾಟ್ರು ತುಂಬ ಸಿಂಪಲ್ಲು. ಜಯಶಂಕರ್ ಅವರು ಪೊಲೀಸ್ ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಈ ದೊಡ್ಡವರು ದೊಡ್ಡ ಕೇಸನ್ನು ಗೆದ್ದು ಅವ್ರ ವ್ಯಾಲ್ಯೂನ, ಅವ್ರ ಮಾರ್ಕೆಟ್ ವ್ಯಾಲ್ಯೂನ ಹೆಚ್ಚು ಮಾಡ್ಕೊಳ್ಳೋದು ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಜಯಶಂಕರಿಗೆ ಏನು ಬೇಕೋ ಪೊಲೀಸವರು ಅದನ್ನೇ ಕೊಡ್ತಾರೆ. ಯಾರೇನೇ ಮಾಡಿದ್ರು ಸತ್ಯನ ಮುಚ್ಚಿಡಕ್ಕಾಗಲ್ಲ. ಸತ್ಯನ ನೋಡೋ ದೃಷ್ಟಿಕೋನನ ಬದಲಾಯಿಸ್ಬೋದಲ್ವಾ? ಈಗ ವಿಷಯಕ್ಕೆ ಬರೋಣ. ನಾನು ನಿಮ್ಮ ಕೇಸನ್ನ ತುಂಬ ದಿವಸದಿಂದ ನೋಡ್ತಾ ಇದ್ದೀನಿ. ಆದರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಆಫ್ಟರ್ ಆಲ್ ಒಂದು ರಿಸೆಪ್ಷನಿಸ್ಟ್ ಆಗಿ 5 ವರ್ಷ ಕೆಲಸ ಮಾಡಿರೋಂಥ ನೀವು ಸಡನ್ ಆಗಿ ಕಂಪ್ನಿ MD ಜೊತೆ ಮದುವೆ. ಹೌ? ನೀವು ನನ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀರೋ ಅಥವಾ ಇಂಟ್ರೋಗೇಷನ್ ಮಾಡಕ್ ಬಂದಿದ್ದೀರೋ? ದುಡ್ಡು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಮೇಡಮ್. ನನಗೆ ಕ್ಲಾರಿಟಿ ಇದೆ. ನೀವು ಕ್ಲಿಯರ್ ಆಗಿ ನಿಜ ಹೇಳಿದ್ರೆ ನಮ್ಮಿಬ್ರಿಗೂ ಒಳ್ಳೇದು. ನಿಜ ಹೇಳಬೇಕು ಅಂದ್ರೆ ನಾನು ರಾಹುಲ್ನ ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿತ್ತು. ಅಂದ್ರೆ ರಾಹುಲ್ ನಿಮ್ಮನ್ನ ಇಷ್ಟಪಟ್ಟೆ ಮದುವೆ ಆದ್ರ? ವಾಟ್ ಯು ಮೀನ್? ಅಂದ್ರೆ ನಿಮ್ಮ ಮೇಲೆ ಆಲ್ರೆಡಿ ಒಂದು ಮರ್ಡರ್ ಕೇಸ್ ಇದೆ. ನೀವು ನೋಡಿದ್ರೆ ಅದು ರೇಪ್ ಅಂತ ಇದ್ದೀರಾ. ನಿಮ್ಮನ್ನ ರಾಹುಲ್ ಅಷ್ಟಿಷ್ಟಪಟ್ಟು ಮದುವೆ ಆಗಿ ಸಪೋರ್ಟಿಗೆ ಪಬ್ಲಿಕಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ರಾಹುಲ್ ಸಪೋರ್ಟ್ನ, ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಪ್ರಪಂಚಕ್ಕೆ ತೋರಿಸೋ ಅವಶ್ಯಕತೆ ಇಲ್ಲ. ಬೈ ದ ವೇ, ನಿನ್ನೆ ಕೊಟ್ಟಿರೋ 25 ಲಕ್ಷ ಪಾಟೀಲ್ ಕೊಟ್ಟಿದ್ದಲ್ಲ. ಯಾಕೆ ನಗ್ತಾ ಇದ್ದೀರಾ? ರಾಹುಲ್ ಪ್ರೀತಿನಾಗ್ಲಿ ಸಪೋರ್ಟ್ನಾಗ್ಲಿ ಪಬ್ಲಿಕ್ಕಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಆದ್ರೆ ಅಟ್ಲೀಸ್ಟ್ ನಿಮಗಾದ್ರೂ ತೋರಿಸ್ಬೋದಿತ್ತಲ್ಲ. ಇಲ್ಲಿ ನೋಡಿ, ಲಾಸ್ಟ್ 1 year ಇಂದ ನೀವು ಅಟೆಂಡ್ ಆಗಿರೋ ಪಾರ್ಟೀಸು, ಇವೆಂಟ್ಸ್, ಫೋಟೋಸ್. ಈ ಫೋಟೋಸ್ ನೋಡಿದ್ರೆ ಯಾರಿಗಾದ್ರೂ ಡೌಟ್ ಬರಲ್ವಾ? ನೀವಿಬ್ರು ಒಂದು ಫೋಟೋದಲ್ಲಿ ಕೈ ಹಿಡ್ಕೊಂಡಿದ್ದಾಗ್ಲಿ, ಜೊತೆಗೆ ನಿಂತು ಮಾತಾಡ್ತಾ ಇದ್ದಿದ್ದಾಗ್ಲಿ ಇದ್ದಿದ್ರೆ ಪ್ರೀತಿ ಇದೆ ಅಂತ ಅನ್ಬೋದಾಗಿತ್ತು. ನಾವು ಕೈ ಹಿಡ್ಕೊಂಡಿಲ್ಲ, ಮುದ್ದು ಕೊಟ್ಟಿಲ್ಲ ಅನ್ನೋ ನಿನ್ನ ಅಬ್ಸರ್ವೇಷನ್ ರಿಡಿಕ್ಯುಲಸ್. ನಿಜ ಏನು ಅಂದ್ರೆ ನನ್ನ ಪರ್ಸನಲ್ ಲೈಫ್ ಪ್ರೈವೇಟ್ ಆಗಿಡೋಕೆ ಇಷ್ಟಪಡ್ತೀನಿ ಅನ್ನೋದು. ಅಂದ್ರೆ ನಿಮ್ಮ ಹಸ್ಬೆಂಡ್ ಕೂಡ ಲೈಫನ್ನ ಪ್ರೈವೇಟ್ ಆಗಿಡಕ್ಕೆ ಇಷ್ಟಪಡ್ತಾರ? ಈ ಫೋಟೋ ನೋಡ್ತಾ ಇದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸಲ್ವಾ? ಯಾವುದೋ ಬ್ಯಾಚುಲರ್ ಪಾರ್ಟಿ ಇರಬೇಕು. ಕುಡಿದು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹಂಗೆ ಅನ್ಕೊಂಡೆ. ಬಟ್ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿದ್ದು, ರಾಹುಲ್ ಲಂಡನ್ನಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾಗ ಒಂದು ಡೇಟಿಂಗ್ ವೆಬ್ಸೈಟಲ್ಲಿ ಹಾಕಿರೋ ಫೋಟೋ. ಆ ಡೇಟಿಂಗ್ ವೆಬ್ಸೈಟು ಬರೀ ಹುಡುಗರಿಗೆಲ್ಲ ಮೇಡಮ್, ಗಂಡು ಮಕ್ಕಳಿಗೆ ಮಾತ್ರ. ಅಂದ್ರೆ ರಾಹುಲ್ಗೆ ಏನಾ? ಸ್ಟಾಪ್ ಇಟ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ರಾಹುಲ್ಗೂ ಈ ಕೇಸ್ಗೂ ಏನ್ ಸಂಬಂಧ? ಏನ್ ಸಂಬಂಧನಾ? ಆಫ್ಟರ್ ಆಲ್ ನನ್ನಂತ ಸಾಮಾನ್ಯ SIಗೆ ಇದೆಲ್ಲ ಸಿಗತ್ತೆ ಅಂದ್ರೆ ಜಯಶಂಕರ್ ಅಂತವರಿಗೆ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಕೋರ್ಟ್ ಅಲ್ಲಿ ನಿಮ್ಮನ್ನ ಬ್ರೇಕ್ ಮಾಡೋದಕ್ಕೆ ನಿಮ್ಮ ಅಗೇನ್ಸ್ಟ್ ಆಗಿ ಏನೇ ಎವಿಡೆನ್ಸ್ ಸಿಕ್ಕಿದ್ರು ಅದನ್ನ ವೆಪನ್ ಆಗಿ ಯೂಸ್ ಮಾಡಿ ನಿಮ್ದು ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತ ಪ್ರೂವ್ ಮಾಡ್ತಾರೆ. ಸ್ಟಾಪ್ ಇಟ್. ನಡೆದಿರೋ ಈ ಮದುವೆಲಿ ದುಡ್ಡಿತ್ತು, ಪ್ರೀತಿ ಇರ್ಲಿಲ್ಲ. ದುಡ್ಡಿಗೋಸ್ಕರ ನೀವು ರಾಹುಲ್ನ ಮದುವೆ ಆದ್ರಿ.
ಮದುವೆ ಆದ್ಮೇಲೆ ನಿಮಗೆ ಸ್ಟೇಟಸ್ ಏನೋ ಸಿಕ್ತು, ಆದ್ರೆ ರಾಹುಲಿಂದ ನಿಮಗೆ ಸಿಗ್ಬೇಕಾಗಿರೋ ಸುಖ ಸಿಗ್ಲಿಲ್ಲ. ಸುಖ ಅಂದ್ರೆ ಐ ಮೀನ್ ದುಡ್ಡಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಶಟ್ ಅಪ್ ಯು. ಆ ಸುಖ ಸಿಕ್ಕಿಲ್ಲ ಅಂತ ಸೀಕ್ರೆಟ್ ಆಗಿ ಒಂದು ಅಫೇರ್ನ ಶುರು ಮಾಡಿದ್ರಿ. ಏನೇ ಅಫೇರ್ ಇದ್ರು ಒಂದ್ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಅರ್ಥ. ಇದು ಕೂಡ ಇಷ್ಟ ಇಲ್ಲದೆ ಆಗಿದ್ದು. ಈವನ್ ಇಫ್ ಇಟ್ಸ್ ಅನ್ ಅಫೇರ್, when a girl says no, it's no. And this was no. ರಾಹುಲ್ ಒಬ್ಬ ಗೇ ಅಂತ, ನಿಮಗೊಂದು ಸೀಕ್ರೆಟ್ ಅಫೇರ್ ಇದೆ ಅಂತ 4 ಗೋಡೆ ಮಧ್ಯೆ ನಿಮಗೆ ಹೆಲ್ಪ್ ಮಾಡಕ್ ಬಂದ ನಾನ್ ಪ್ರೊವೋಕ್ ಮಾಡಿದ್ದಕ್ಕೆ ನೀವು ಅಫೇರಿಗೆ ನೋ ಅಂತ ಇದ್ದೀರಾ. ನಾಳೆ ಕೋರ್ಟಲ್ಲಿ ಜಯಶಂಕರ್ ಹೈಲೈಟ್ ಮಾಡೋದು ನಿಮ್ಮ ನೋನಲ್ಲ, ನಿಮ್ಮ ಅಫೇರ್ನ. ಇಂಥ ವಿಷಯನ ಎತ್ತಿಡಿದು ನಿಮ್ಮ ನಿಜವಾದ ಕ್ಯಾರೆಕ್ಟರ್ನ ಸಾಯಿಸ್ತಾನೆ, ಕೇಸ್ನ ಗೆಲ್ತಾನೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಮೇಡಮ್ ಕೂಗಾಡಿದ್ದು. ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನಿಜ ಮಾತಾಡೋಣ. Are you married, Ashok? ನೋ. At least girlfriend? ಫೇಸ್ಬುಕ್ ಇಂದ ವಾಟ್ಸ್ಆ್ಯಪ್ ವರೆಗೂ ಬಂದಿದೆ. ಹೆಸರು ಮೇಘನಾ ಅಂತ. Funniest part about relationship is they run on expectation and reality. Expectation ಅನ್ನೋದು ಮನುಷ್ಯನಿಗೆ ಡಿಸಪಾಯಿಂಟ್ ಮಾಡಿದ್ರೆ, ರಿಯಾಲಿಟಿ ಅನ್ನೋ ಸತ್ಯ ಅಷ್ಟೇ ದುಃಖ ಕೊಡುತ್ತೆ. ಅಪ್ಪ ಸತ್ತು ಕೆಲವು ದಿನಗಳಲ್ಲೇ ಅಮ್ಮನೂ ತೀರ್ಕೊಂಡ್ರು. ಆಗ್ಲೇ ರಾಹುಲ್ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟಿತ್ತು. ರಿಲ್ಯಾಕ್ಸ್. You're done. Here. ಥ್ಯಾಂಕ್ ಯು ಸರ್. It's okay. Look at this sales report. Don't you guys get it? काम नहीं करना है तो निकल जाओ सबके सब यहाँ से. ಎಕ್ಸ್ಕ್ಯೂಸ್ ಮಿ ಸರ್. Yes. I like this. Good job. ರಾಹುಲ್, we really need to work on our strategy. Dhananjay company, they're really getting aggressive on their bidding. ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಜಸ್ಟ್ ಚಿಲ್. ಇಟ್ಸ್ This is very important. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದಿದೆ. ಪ್ರಿಯಾ, ಡು ಯು ಲೈಕ್ ಮೀ? ಸರ್ ಇಂದ ರಾಹುಲ್ ಅಂತ ಕರೆಯೋ ಅಷ್ಟು ಸಲ್ಗೆ ಕೊಟ್ಮೇಲೆ ನಿನ್ನ ಇಷ್ಟಪಡದೆ ಇರೋಕ್ಕಾಗುತ್ತಾ? ನಾನು ಮದುವೆ ಮಾಡ್ಕೊ. ಡೋಂಟ್ ಬಿ ಸರ್ಪ್ರೈಸ್ಡ್. ತುಂಬ ಕಮ್ಮಿ ಟೈಮಲ್ಲೇ ನೀನು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನನ್ನನ್ನು ನನ್ನ ಹಾಗೆ ಎಕ್ಸೆಪ್ಟ್ ಮಾಡ್ಕೊತೀಯ ಅನ್ನೋ ಕಾನ್ಫಿಡೆನ್ಸಲ್ಲಿ ಕೇಳ್ತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ ಪ್ರಿಯಾ. ದುಡ್ಡಿಲ್ಲದೆ ತಾಯಿನ ಕಳ್ಕೊಳ್ಳೋದಂದ್ರೆ ಏನು ಪ್ರಿಯಾ? ನನ್ನ ಮದುವೆ ಮಾಡ್ಕೊ. ಸೊಸೈಟಿಯಲ್ಲಿ ನಿಂಗೊಂದು ಸ್ಟೇಟಸ್ ಸಿಗುತ್ತೆ, ದುಡ್ಡಿರುತ್ತೆ, ಗೌರವ ಸಿಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಂಗೊಂದು ಒಳ್ಳೆ ಲೈಫ್ ಸಿಗುತ್ತೆ. ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ ಎಷ್ಟು ಪ್ರೀತಿಸ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ನೀನ್ ನೋಡಿದ್ರೆ ದುಡ್ಡು ಸ್ಟೇಟಸ್ ಅಂತ ಮಾತಾಡ್ತಾ ಇದೀಯಾ. ಯಾಕಂದ್ರೆ ನಾನು ನಿನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಅಫೆಕ್ಷನ್ ಎಸ್, ಕೇರಿಂಗ್ ಡೆಫಿನೆಟ್ಲಿ ಎಸ್, ಬಟ್ ನಮ್ಮಿಬ್ಬರ ಮಧ್ಯೆ ನನ್ನ ಪ್ರೀತಿಲಿ ಅವನ ಅಗತ್ಯಗಳು ಕಾಣಿಸ್ತು. ಅವನ ಪ್ರಪೋಸಲ್ನಲ್ಲಿ ನನಗೆ ಪ್ರಾಮಾಣಿಕತೆ ಕಾಣಿಸ್ತು. ಮುಂದೆ ಯಾವತ್ತಾದರೂ ಅವನು ನನ್ನ ಪ್ರೀತಿ ಮಾಡ್ಬೋದು ಅನ್ನೋ ನಂಬಿಕೆಯಲ್ಲಿ ನಾನು ಅವನ್ನ ಮದುವೆ ಮಾಡಿಕೊಂಡೆ. ನಮ್ಮ ಹನಿಮೂನ್ ಹೆಂಗಾಯ್ತು ಗೊತ್ತಾ? ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಓ, that's your room. Hey. ರಾಹುಲ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ಲೈಫೆಲ್ಲ ಮಾರ್ಕೆಟಿಂಗ್ ಮಾಡಿದ್ದಾನೆ. ಮೊದಲು ನಿಮ್ಗೇನು ಇಷ್ಟನೋ ಅದನ್ನು ಹೇಳ್ದ, ಆಮೇಲೆ ನಿಮ್ಗೇನು ತಿಳಿಸ್ಬೇಕಿತ್ತು ಅದನ್ನು ತಿಳಿಸ್ದ. ಅಶೋಕ್, ಈ ಕೇಸಲ್ಲಿ ರಾಹುಲ್ಗೆ ಅನ್ನೋ ವಿಷಯ ಆಗಲಿ ಬರಬಾರ್ದು. ಓ, ಅದಕ್ಕೇನಾ ರಾಹುಲ್ ಎಲ್ಲೂ ಕಾಣಿಸ್ಕೊಳ್ದೇ ಇರೋದು. ಬಟ್ ಕಷ್ಟ ಇದೆ ಮೇಡಮ್. ಒಂದ್ಸಲ ಸ್ಟೇಷನ್ ಒಳಗೆ ಹೋಗ್ಬಿಟ್ರೆ ಸನ್ ಆಫ್ ವೈಫ್ ಆಫ್ ಎಲ್ಲ ಬರ್ದ್ಬಿಡ್ತಾರೆ. ನೀವು ಆದಿತ್ಯನ್ ಸಾಯಿಸಿದ ನೆಕ್ಸ್ಟ್ ಸೆಕೆಂಡಿಂದಾನೆ ರಾಹುಲ್ ಈ ಕೇಸ್ ಒಳಗೆ ಎಂಟರ್ ಆದಂಗೆ. ನಾಳೆ ಜಯಶಂಕರ್ ಈ ಮದುವೆ ವಿಷಯ ಪಕ್ಕ ಎತ್ತಾನೆ. ಆಮೇಲೆ ನೀವು ಇಮೋಷನಲ್ ಆಗಿ ರಾಹುಲ್ ಮದುವೆ ಆಕ್ ಮುಂಚೆ ಗೇ ಅಂತ ಹೇಳ್ದ ಅಂತ ನಿಜ ಒಪ್ಕೊಂಡ್ಬಿಟ್ರೆ ನಾವೆಲ್ಲ ಸಿಕ್ಕಾಕೋತೀವಿ. ಆದ್ರೆ ಅದೇ ತಾನೇ ಸತ್ಯ. ಆಗಿರ್ಬೋದು, ಆದ್ರೆ ರಾಹುಲ್ ಗೇ ಅಂತ ಗೊತ್ತಾದ್ಮೇಲೂ ನೀವು ಅವ್ರ ಜೊತೆಗೆ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ದುಡ್ಡಿಗೋಸ್ಕರನೇ ರಾಹುಲ್ನ ಮದುವೆ ಆಗಿದ್ದೀರಾ ಅಂತ ಈಸಿಯಾಗಿ ನಂಬಿಸ್ತಾನೆ. ಈ ಕೇಸಲ್ಲಿ ನಿಮ್ಗೆ ನ್ಯಾಯ ಸಿಗದಿರ್ಲಿ, ಕಣ್ಣೀರಿಗೆ ಬೆಲೆನೂ ಸಿಗಲ್ಲ. ಸೊ ಕೆಲವೊಂದ್ಸಲ ಅದಷ್ಟು ಪ್ರಶ್ನೆಗಳೇ ಉತ್ತರ ಆಗ್ಬೇಕು ಮೇಡಮ್. ನೀವೇನ್ ಹೇಳ್ತಾ ಇದ್ರೋ ನಂಗೆ ಅರ್ಥ ಆಗ್ತಿಲ್ಲ.